ಮಗ ಉದ್ಘಾಟನೆ ಮಾಡಿದಂಥ ಯೋಜನೆಗೆ ಅಮ್ಮನೇ ಅಡ್ಡಿಯಾಗಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಸದ ಯದುವೀರ್ ಒಡೆಯರ್ ಉದ್ಘಾಟನೆ ಮಾಡಿದ್ದು ಅಥವಾ ಗುದ್ದಲಿ ಪೂಜೆ ಮಾಡಿದಂತಹ ಕಾಮಗಾರಿಗೆ ಈಗ ಪ್ರಮೋದಾದೇವಿ ಒಡೆಯರ್ ಅವರೇ ಕೊಕ್ಕೆಯನ್ನ ಹಾಕಿದ್ದಾರೆ. ಸಂಸದ ಯದುವೀರ್ ಚಾಲನೆಯನ್ನ ಕೊಟ್ಟಿದ್ರು ಯುನಿಟಿ ಮಾಲ್ನ ನಿರ್ಮಾಣ ಕಾಮಗಾರಿಗೆ. ವಸ್ತು ಪ್ರದರ್ಶನದ ಜಾಗದಲ್ಲಿ ಮಾಲ್ ನಿರ್ಮಾಣ ನಡೆಸದಂತೆ ಈಗ ಸ್ಟೇ ತಂದಿದ್ದಾರೆ ಪ್ರಮೋದಾದೇವಿ ಒಡೆಯರ್. ಕೆಲ ತಿಂಗಳ ಹಿಂದಷ್ಟೇ ಯೋಜನೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿತ್ತು. ಖುದ್ದು ಸಂಸದ ಯದುವೀರ್ ಒಡೆಯರ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ದೇಸಿ ಉತ್ಪನ್ನಗಳ ಮಾರುಕಟ್ಟೆ, ಕರಕುಶಲ ಕರ್ಮಿಗಳ ಉದ್ಯೋಗ ನೀಡುವಂತಹ ನಿಟ್ಟಿನಲ್ಲಿ ಮಾಲ್ ನಿರ್ಮಾಣಕ್ಕೆ ಮುಂದಾಗಿತ್ತು ಸರ್ಕಾರ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಬಲಪಡಿಸುವ ನಿಟ್ಟಿನಲ್ಲಿ ಯುನಿಟಿ ಮಾಲ್ ನಿರ್ಮಾಣಕ್ಕೆ ಚಾಲನೆಯನ್ನ ಕೊಟ್ಟಿದ್ರು ಯದುವೀರ್ ಒಡೆಯರ್. 193 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಲ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಸದ್ಯ ಆ ಜಾಗ ನಮ್ದು, ಅಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಪ್ರಮೋದಾದೇವಿ ಒಡೆಯರ್. ವಸ್ತು ಪ್ರದರ್ಶನ ಆವರಣದ ಸರ್ವೆ ನಂಬರ್ 1ರ 6.5 ಎಕರೆ ಜಾಗಕ್ಕೆ ಸ್ಟೇ ತಂದಿದ್ದಾರೆ ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್. ಮಗನೇ ಗುದ್ದಲಿ ಪೂಜೆಯನ್ನ ಮಾಡಿದ್ರು ಯುನಿಟಿ ಮಾಲ್ ನಿರ್ಮಾಣದ ಕಾಮಗಾರಿಗೆ. ಮಗನೇ ಗುದ್ದಲಿ ಪೂಜೆ ಮಾಡಿದ್ದಂತಹ ಕಾಮಗಾರಿಗೆ ಈಗ ತಾಯಿಯಿಂದಾನೇ ತಡೆಯನ್ನ ಒಡ್ಡುವಂತಹ ಕೆಲಸ ಆಗಿದೆ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಯುನಿಟಿ ಮಾಲ್ ನಿರ್ಮಾಣದ ಕಾಮಗಾರಿಯ ಸಂದರ್ಭದಲ್ಲಿ ಆ ನಕ್ಷೆಯನ್ನ ಪರಿಶೀಲನೆ ಮಾಡ್ತಾ ಇರೋದು, ಕಾಮಗಾರಿ ಆಗ್ತಾ ಇರೋ ಜಾಗದಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಇರುವಂತಹ ಫೋಟೋಗಳನ್ನ ನೋಡ್ತಾ ಇದ್ದೀರಿ. ಅದೇ ಕಾಮಗಾರಿಗೆ ಈಗ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಕೋರ್ಟ್ ಮೂಲಕ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಯದುವೀರ್ ಒಡೆಯರ್ ಅವರು ಗುದ್ದಲಿ ಪೂಜೆ ಮಾಡಿದ್ದಂತಹ ಒಂದು ಯೋಜನೆ ಇದು, ಕಾಮಗಾರಿ ಸರ್ಕಾರದ ಯೋಜನೆ. ಆದರೆ ಅದಕ್ಕೆ ಪ್ರಮೋದಾದೇವಿ ಒಡೆಯರ್ ಅವರಿಂದಾನೇ ವಿಘ್ನ ಎದುರಾಗಿದೆ. ಈ ಕಾಂಪ್ಲಿಕೇಶನ್ಸ್ ಯಾಕೆ ಅಂತ ಹೇಳಿ ಅಂದ್ರೆ, ಮಗ ಉದ್ಘಾಟನೆ ಮಾಡಿದಂತಹ ಟೈಮ್ನಲ್ಲಿ ಪ್ರಮೋದಾದೇವಿ ಅವರಿಗೆ ಆ ಜಾಗ ಅರಮನೆಗೆ ಸೇರಿದ್ದು ಅನ್ನೋದು ಗೊತ್ತಿರ್ಲಿಲ್ವಾ, ಅಥವಾ ಬೇರೇನಾದ್ರೂ ಆಗಿದ್ಯಾ ಇವರಿಬ್ಬರ ಮಧ್ಯೆ ಅಂತ ಹೇಳಿ? ವಿದೇಶಿ ಮೊದಲಿನಿಂದಲೂ ಕೂಡ ಅರಮನೆಗೆ ಸಂಬಂಧಿಸಿದಂತಹ ಆಸ್ತಿಗಳ ವಿವಾದ ಸಾಕಷ್ಟು ಕೇಸ್ಗಳು ನ್ಯಾಯಾಲಯದಲ್ಲಿದೆ. ಅದೇ ರೀತಿಯ ಒಂದು ಭಾಗವಾಗಿ ಈ ಒಂದು ಜಾಗ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಆದ್ರೆ ಈ ಜಾಗ ಈವರೆಗೆ ನ್ಯಾಯಾಲಯದಲ್ಲಿ ಇರಲಿಲ್ಲ. ಅದರ ಪಕ್ಕದಲ್ಲಿರುವಂತಹ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಜಾಗದ ವಿವಾದ ಇತ್ತು. ಆದ್ರೆ ಈಗ ಈ ಜಾಗಕ್ಕೂ ಕೂಡ ವಿವಾದ ಇದೆ. ಈ ಭೂಮಿ ನಮ್ಮದು ಅಂತೇಳಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಈಗ ಸದ್ಯ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದಾರೆ. ಕಳೆದ ಜುಲೈ ತಿಂಗಳ 29ನೇ ತಾರೀಕು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇದೇ ಸ್ಥಳದಲ್ಲಿ ಯುನಿಟಿ ಮಾಲ್ ನ ತೆರಿಬೇಕು, ಒಂದು ದೇಶ ಹಲವು ವಿಭಿನ್ನಗಳು ಮತ್ತೆ ಆ ಪರಂಪರೆಗಳ ಎಲ್ಲಾ ವಸ್ತುಗಳು ಕೂಡ ಒಂದೇ ಸ್ಥಳದಲ್ಲಿ ಸಿಗ್ಬೇಕು, ಇಡೀ ರಾಜ್ಯ ಹಾಗೂ ದೇಶದ ಎಲ್ಲಾ ವಸ್ತುಗಳು ಕೂಡ ಪ್ರಾಡಕ್ಟ್ಗಳು ಒಂದೇ ಸ್ಥಳದಲ್ಲಿ ಸಿಗುವಂತಹ ಒಂದು ಯುನಿಟಿ ಮಾಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ರು. ಆ ಕಟ್ಟಡಗಳೆಲ್ಲವೂ ಕೂಡ ಈಗಾಗಲೇ ಬೃಹದಾಕಾರವಾಗಿ ತಲೆ ಎತ್ತುವಂತ ಕೆಲಸಗಳು ಕೂಡ ಮುಂದಾಗಿವೆ. ಇನ್ನು ಕೆಲವು ದಿನಗಳು ಕಳೆದ್ರೆ ಅವು ಕೂಡ ಉದ್ಘಾಟನೆ ಆಗ್ಬೇಕಿತ್ತು. ಅಂತಹ ಸಂದರ್ಭದಲ್ಲಿ ಈಗ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಈಗ ಅದಕ್ಕೊಂದು ಕೊಕ್ಕೆಯನ್ನ ಹಾಕಿದ್ದಾರೆ. ಈ ಭೂಮಿ ನಮಗೆ ಸೇರಿದ್ದು ಅಂತ ಹೇಳಿ ಮಗ ಉದ್ಘಾಟಿಸಿದಂತಹ ಅಂದ್ರೆ ಸಂಸದ ಯದುವೀರ್ ಅವರು ಉದ್ಘಾಟಿಸಿದಂತಹ ಸ್ಥಳಕ್ಕೆ ಈ ರೀತಿ ಈಗ ಕೊಕ್ಕೆ ಬಿದ್ದಿರೋದ್ರಿಂದ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಆಗಿದೆ. ಅಂದ್ರೆ ಯದುವೀರ್ ಅವರು ಈ ಒಂದು ಸ್ಥಳದಲ್ಲಿ ರಾಜ್ಯ ಹಾಗೂ ದೇಶದ ಎಲ್ಲಾ ವಸ್ತುಗಳು ಒಂದೇ ಸ್ಥಳದಲ್ಲಿ ಸಿಗ್ಬೇಕು. ಈಗ ರವಿ, ಪ್ರಶ್ನೆ ಇರೋದೇ ಅದಲ್ವಾ, ಈಗ ಸಂಸದರೇ ಗುದ್ದಲಿ ಪೂಜೆ ಮಾಡಿದಂತಹ ಕಾಮಗಾರಿ ಅದಕ್ಕೆ ರಾಜಮಾತೆ ತಡೆಯನ್ನ ತರ್ತಾರೆ ಅಂತಂದ್ರೆ ಸಂಸದರಿಗೆ ಅದು ಹಿನ್ನಡೆ ಆದ ಹಾಗೆ, ಮುಜುಗರ ಆದ ಹಾಗೆ. ಹಾಗಾಗಿನೇ ನಾನು ಆಗ್ಲೇ ಪ್ರಶ್ನೆ ಕೇಳಿದ್ದು, ತಾಯಿ ಮಗನ ಮಧ್ಯೆಯೇ ಏನಾದ್ರೂ ಜಾಗದ ವಿಚಾರವಾಗಿ ಡಿಸ್ಪ್ಯೂಟ್ ಎದುರಾಗಿದ್ಯಾ ಅಥವಾ ಭಿನ್ನಾಭಿಪ್ರಾಯ ಎದುರಾಗಿದ್ಯಾ, ಹಾಗಾಗಿ ಈ ರೀತಿ ಸ್ಟೇ ತೆಗೆದುಕೊಂಡು ಬಂದಿರೋದಾ? ಏನ್ ಮಾಹಿತಿ ಸಿಗ್ತಾ ಇದೆ, ಇನ್ಸೈಡ್ ಡೀಟೇಲ್ಸ್ ನಮಗೆ ಏನ್ ಸಿಗ್ತಾ ಇದೆ ರವಿ? ಮೊದಲನೇ ಪ್ರಮುಖವಾಗಿ ಈ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಕೂಡ ಒಂದು ಕ್ಲಾರಿಟಿ ಇದೆ. ಅವ್ರು ಹೇಳೋದೇನಂತ ಅಂದ್ರೆ, ನಾವು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದನ್ನು ಕೂಡ ತಲೆ ಹಾಕೋದಿಲ್ಲ ಅಂತ ಹೇಳಿ ಯದುವೀರ್ ಅವರು ಹೇಳ್ತಾರೆ. ಈ ಎಲ್ಲಾ ಆಸ್ತಿ ವ್ಯಾಜ್ಯಗಳು ಮತ್ತೆ ವಿವಾದಗಳನ್ನ ಖುದ್ದು ರಾಣಿ ಪ್ರಮೋದಾದೇವಿ ಒಡೆಯರ್ ಅವರೇ ಅದನ್ನ ಬಗೆಹರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಿನ ಅರಮನೆಯ DPR ವಿಚಾರ ಆಗ್ಬೋದು ಅಥವಾ ಹಲವು ವಿಚಾರಗಳಾಗ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ರಾಣಿ ಪ್ರಮೋದಾದೇವಿ ಅವರ ಹಸ್ತಕ್ಷೇಪ ಇರುತ್ತೆ ಹೊರತು ಅಲ್ಲಿ ಯಾವುದೇ ಕಾರಣಕ್ಕೂ ಯದುವೀರ್ ಅವರು ಮುಗು ತೋರಿಸೋದಿಲ್ಲ. ಯಾವ ಆಸ್ತಿ ವಿವಾದ ಇದ್ರು ಕೂಡ ಅದನ್ನ ಅವರನ್ನೇ ಕೇಳಿ ಅನ್ನೋ ಒಂದು ಮಾತನ್ನೇ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಂದ್ರೆ ಸಾರ್ವಜನಿಕವಾಗಿ ಇರುವಂತಹ ವಿಚಾರಗಳಾದಾಗ, ಅಂದ್ರೆ ಚಾಮುಂಡೇಶ್ವರಿ ಬೆಟ್ಟದ
ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿಚಾರ, ಈ ತರದ ವಿಚಾರ ಬಂದಾಗ ಮಾತ್ರ ಯದುವೀರ್ ಅವರು ಕೂಡ ಧ್ವನಿಯನ್ನ ಗೂಡಿಸ್ತಿದ್ರು. ಆದ್ರೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ರಾಣಿ ಪ್ರಮೋದೇವಿ ಒಡೆಯರ್ ಅವರೇ ತಿಳಿಸ್ಬೇಕು ಅಂತ ಹೇಳಿ ಯದುವೀರ್ ಅವರು ಕೂಡ ಸ್ಪಷ್ಟನೆ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಈ ಓಕೆ ರವಿ, ಈಗ ಈ ವಿವಾದ ಏನಾಗಿದೆಯೋ ಖುದ್ದು ಸಂಸದರು ಕಾಮಗಾರಿಯ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ರು, ಗುದ್ದಲಿ ಪೂಜೆಯನ್ನು ಮಾಡಿದ್ರು. ಈಗ ತಾಯಿ ಸ್ಟೇಟ್ ತೆಗೆದುಕೊಂಡು ಬಂದ್ಮೇಲೆ ಈ ವಿಚಾರವಾಗಿ ಏನಾದ್ರೂ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ರವಿ? ವಿಜಯಶ್ರೀ, ಸದ್ಯ ಈಗ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರು ದೆಹಲಿಯಲ್ಲಿದ್ದಾರೆ, ಸಂಸತ್ನಲ್ಲಿದ್ದಾರೆ. ಮತ್ತೊಂದೆಡೆ ಪ್ರಮೋದ್ ದೇವಿ ಒಡೆಯರ್ ಅವರು ಬೆಂಗಳೂರಿನ ನಿವಾಸದಲ್ಲಿದ್ದಾರೆ. ಇಬ್ರು ಕೂಡ ಮಾಧ್ಯಮಗಳಿಗೆ ಸಿಕ್ಕಿಲ್ಲ. ಆದ್ರೆ ಮಗ ಉದ್ಘಾಟಿಸಿದಂತಹ ಅಥವಾ ಮಗನ ಕನಸಿನ ಯೋಜನೆ ಆದಂತಹ ಈ ಯೂನಿಟಿ ಮಾಲ್ಗೆ ತಾಯಿಯೇ ತಡೆಗೋಡೆ ಎದ್ದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಯಾಕಂದ್ರೆ ಎಲ್ಲವೂ ಸರಿ ಇಲ್ವಾ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಿದೆ. ಕಾರಣ ಯದುವೀರ್ ಅವರೇ ಉದ್ಘಾಟಿಸುವಂತಹ ಈ ಒಂದು ಕಾಮಗಾರಿಗೆ ತಾಯಿಯೇ ಯಾಕೆ ವಿಘ್ನ ಮಾಡ್ತಿದ್ದಾರೆ? ಇದು ಇಡೀ ದೇಶ ನೋಡುವಂತಹ ಒಂದು ಯೂನಿಟಿ ಮಾಲ್, ಅದು ದೇಶದ ಯೋಜನೆ ಉಳ್ಳಂತಹ ಯೂನಿಟಿ ಮಾಲ್ ನನ್ನ ಕಲ್ಪನೆಯನ್ನ ಇಟ್ಕೊಂಡು ಯದುವೀರ್ ಅವರು ಚಾಲನೆ ನೀಡ್ತಿದ್ರು. ಆದ್ರೆ ಈ ಚಾಲನೆಗೆ ಯಾಕೆ ಇವರು ವಿಘ್ನವನ್ನ ಅಡ್ಡಿಪಡಿಸ್ತಿದ್ದಾರೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ, ಇದಕ್ಕೆಲ್ಲದೂ ಉತ್ತರವನ್ನ ರಾಣಿ ಪ್ರಮೋದ್ ದೇವಿ ಒಡೆಯರ್ ಹಾಗೂ ಅವರ ಪುತ್ರ ಸಂಸದಂತಹ ಯದುವೀರ್ ಅವರೇ ಕೊಡಬೇಕಾಗಿದೆ. ಆದ್ರೆ ಇಬ್ರು ಕೂಡ ಮೈಸೂರಿನಲ್ಲಿ ಇಲ್ಲದ ಕಾರಣ ಇನ್ನೂ ಪ್ರತಿಕ್ರಿಯೆಗೆ ಲಭ್ಯ ಆಗಿಲ್ಲ. ವಿದ್ಯಾರ್ಥಿ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ.